ಅಷ್ಟಕ್ಕೂ ಇವಾಗ ಇಷ್ಟು ದೊಡ್ಡ ಜಗಳ ಮಾಡೋಂಥದ್ದು ಏನಾಗೋಯ್ತು? ಮನೆ ಬಿದ್ದೋಯ್ತು ಅಷ್ಟೇ ತಾನೇ. ಮಿಂಚು ಹೇಳ್ತಿದ್ದಾಳಲ್ವಾ ಬೈ ಮಿಸ್ಟೇಕ್ ಹೊಡೆದೆ ಅಂತ, ನೀನೇ ಅದನ್ನ ಇನ್ನೊಂದ್ಸಲಿ ಕಟ್ಕೋಬಹುದು. ಅಥವಾ ಮಿಂಚು ನೀನೇ ಅವನ್ಗೆ ಮನೆ ಕಟ್ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಅದಕ್ಕೇನಾಗತ್ತೆ? ಸಿಂಪಲ್ ಅಲ್ವಾ? ನೀವು ಹೀಗೆ ಕಿತ್ತಾಡ್ತಾ ಇದ್ರೆ ನಾನಂತೂ ನಿಮ್ಮನ್ನು ಮಾತಾಡ್ಸಲ್ಲ. ನಾನು ಮಾತ್ರ ಅಲ್ಲ, ನಿಮ್ಮ ಜೀವ ಮಾಮ, ಬೋಡ ತಾತ, ಅಮ್ಮಮ್ಮ ಯಾರು ನಿಮ್ಮನ್ನು ಮಾತಾಡ್ಸಲ್ಲ, ನೋಡಕ್ಕೂ ಬರಲ್ಲ. ಯಾವಾಗ ಬಂದ್ರು ಏನಪ್ಪ ಈ ಮಕ್ಕಳು ಯಾವಾಗಲೂ ಕಿತ್ತಾಡ್ತಿರ್ತಾರೆ, ಒಳ್ಳೆ ಕಿರಿಕಿರಿ ಅಂತ ಮಾತಾಡ್ಸೋದೇ ಬಿಟ್ಬಿಡ್ತೀವಷ್ಟೆ. ಏನು ಮಾಡೋದು ಹೇಳಿ? ನಾನು ಮತ್ತೆ ನಿಮ್ಮನ್ನು ನೋಡಕ್ಕೆ ಬರಬೇಕಾ ಬೇಡವಾ? ಇಲ್ಲ ಅತ್ತೆ, ನಾವು ಇನ್ಮೇಲೆ ಜಗಳ ಆಡಲ್ಲ. ಹ್ಞೂ ಅತ್ತೆ, ನಾವು ಜಗಳ ಆಡಲ್ಲ. ನೀವು ಬರಲಿಲ್ಲ ಅಂದರೆ ನಮ್ಗೆ ಬೇಜಾರಾಗುತ್ತೆ. ಹಾಗಿದ್ರೆ ಇನ್ನು ಮುಂದೆ ನೀವಿಬ್ರು ಜಗಳ ಮಾಡಬಾರ್ದು, ಓಕೆನಾ? ಎಲ್ಲಿ ಇಬ್ರು ನನಗೊಂದು ಪಪ್ಪಿ ಕೊಡಿ. ಗುಡ್ ಬಾಯ್, ಗುಡ್ ಗರ್ಲ್. ನೋಡ, ಇಲ್ಲಿ ರೈತ ಡೈರೆಕ್ಟಾಗಿ ರಿಜಿಸ್ಟರ್ ಆಗಬೇಕು, ಇಲ್ಲಿ ಕಸ್ಟಮರು ಪ್ರೀ ಬುಕ್ ಮಾಡಬೇಕು, ಮಧ್ಯ ಯಾರು ಬ್ರೋಕರ್ಗಳಿರಲ್ಲ, ಫಾರ್ಮಿಂದ ಡೈರೆಕ್ಟ್ ಮನೆಗೆ. ವಾ, ಸೂಪರ್ ಸೂಪರ್ ಗೆಳೆಯ, ಏನೋ ನಿನ್ನ ಐಡಿಯಾಲೇ ಅಬ್ಬಬ್ಬಬ್ಬ, ಬೇರೆ ಬೇರೆ ಲೆವೆಲಲ್ಲೇ ಇದೆ. ಇಲ್ಲ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗುತ್ತೆ ಕಣ. ಇಲ್ಲ ನಿನ್ಗೇನು ಟಯರ್ಡೇ ಆಗಲ್ವಾ? ಹೊಸ ಹೊಸ ಐಡಿಯಾಗಳನ್ನ ಇನ್ವೆಂಟ್ ಮಾಡ್ತಾನೆ ಇರ್ತೀಯಲ್ಲೋ, ಒಂದಾದ್ಮೇಲೆ ಒಂದು ಐಡಿಯಾಗಳ ಪಾಲಿಗೆ ನೀನಂತೂ ಖಾಲಿ ಆಗದಿರೋ ಅಕ್ಷಯ ಪಾತ್ರನಪ್ಪ. ಖುಷಿ ಆಗುತ್ತೆ. ಕೆಲಸದ ವಿಷಯಕ್ಕೆ ಬಂದರೆ ನಿನ್ನ ಮನುಷ್ಯ ಅಲ್ಲಪ್ಪ, ರಾಕ್ಷಸ. ನಾನು ಬಿಸ್ನೆಸ್ ಮ್ಯಾನ್ ಕಣೋ. ಬಿಸ್ನೆಸ್ ಮ್ಯಾನ್ನ ಫಸ್ಟ್ ಸ್ಟೆಪ್ಪೇ ಇನೋವೇಷನ್ನು. ನೋಡೋ, ನಾವು ಏನೇ ಮಾಡಲಿ ಅದು ಹೊಸದಾಗಿರಬೇಕು, ಕಡ್ಡಾಯವಾಗಿರಬೇಕು, ಆಗಲೇ ಜನ ನಮ್ಮನ್ನು ತಿರುಗಿ ನೋಡೋದು ಅಲ್ವಾ? ಕರೆಕ್ಟಾಗಿ ಹೇಳಿದೆ ನೋಡು. ಈ ಥರ ಇನ್ವೆಂಟ್ ಮಾಡಲಿಲ್ಲ ಅಂದರೆ ಜನ ನಮ್ಮ ಕಡೆ ತಿರುಗಿ ನೋಡೋದೇ ಇಲ್ಲ. ಅದರಲ್ಲೂ ನೀನೊಂಥರ ಟಾಪ್ ನಾಚ್ ಲೆವೆಲಲ್ಲಿದೆಯಾ. ನೀನು ಮಾಡೋ ಕೆಲಸಗಳು ಚೆರ್ರಿ ಒಂದು ಕೇಕ್ ಥರ ಇರುತ್ತೆ ನೋಡು, ಎಲ್ಲ ಸೂಪರೇ. ಗೆಳೆಯ, ಈ ಪ್ರಾಜೆಕ್ಟ್ ನೋಡಿ ಮಿಡಲ್ ಕ್ಲಾಸ್ ಅವ್ರು ಎಷ್ಟು ಖುಷಿ ಪಡ್ತಾರೋ, ನಿನ್ನ ಬಿಸ್ನೆಸ್ ರೈವಲ್ಸ್ ಇದ್ದಾರಲ್ಲ ಅವ್ರು ಅಷ್ಟೇ ಹೊಟ್ಟೆ ಹುರ್ಕೋತಾರೆ. ಬರ್ನಿಂಗ್ ಆನಂದ, ಯಾರು ಏನು ಅನ್ಕೋತಾರೆ ಅನ್ನೋದು ಮುಖ್ಯ ಅಲ್ಲ ಕಣೋ, ಜನಕ್ಕೆ ಎಷ್ಟು ಒಳ್ಳೇದಾಗುತ್ತೆ ಅದು ಮುಖ್ಯ. ಕರೆಕ್ಟ್. ಈಗ ದುಡ್ಡಿರೋರು ಮಾತ್ರ ಚೆನ್ನಾಗಿರೋದು ತಿನ್ನಬೇಕು ಅಂತ ರೂಲ್ಸ್ ಇದೆಯಾ? ಅದು ಮಿಡ್ಲ್ ಕ್ಲಾಸ್ ಜನಕ್ಕೂ ಸಿಗಬೇಕು, ಅವ್ರಿಗೂ ಒಳ್ಳೇದಾಗಬೇಕು. ಈ ಆ್ಯಪ್ನ ಐಡಿಯಾನೇ ಇದು, ಕೋರ್ ಉದ್ದೇಶ. ಗೆಳೆಯ, ಇದಕ್ಕೆ ಜನ ನಿನ್ನ ಇಷ್ಟಪಡೋದು. ನೀನು ಬರೀ ನೀನು ಉದ್ಧಾರ ಆದರೆ ಸಾಕು, ನೀನು ದುಡ್ಡು ಮಾಡಿದ್ರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡಲ್ಲ. ಎಲ್ಲರೂ ಉದ್ಧಾರ ಆಗಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಯೋಚಿಸ್ದೆ. ಅದೇ ನಿನ್ನ ಸ್ಪೆಷಾಲಿಟಿ. 100% ಇದು ವರ್ಕೌಟ್ ಆಗುತ್ತೆ ಕಣ. ಗೆಳೆಯ, ಜಯದೇವ್ ಬಗ್ಗೆ ಏನಾದರೂ ಕೇಳ್ಪಟ್ಟ? ಇಲ್ಲ, ಯಾಕೆ, ಏನಾಯಿತು? ಏನಿಲ್ಲ, ಇತ್ತೀಚೆಗೆ ಅವನ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿದೆಯಂತೆ ಕಣ. ಆ ಹುಡುಗಿದ್ಲಲ್ಲ, ಯಾರು ದಿಯಾ, ಅವಳ ಮನೆ ಸೇರ್ಕೊಂಡಿದ್ದಾನಂತೆ. ಅವಳ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದಾನಂತೆ. ನೋಡೋಣದ, ಅವನು ಚೆನ್ನಾಗಿದ್ದಾನೆ ಅಂದರೆ ನನಗೇನು ಸಂತೋಷ ಆಗಲ್ಲ, ಚೆನ್ನಾಗಿಲ್ಲ ಅಂದರೆ ನನಗೇನು ದುಃಖ ಆಗಲ್ಲ. ಅವನ ವಿಷಯದಲ್ಲಿ ನಾನು ನ್ಯೂಟ್ರಲ್ ಆಗಿದ್ದೀನಿ. ಕೆಲವು ಸಂಬಂಧಗಳು ಒಂದು ಹಂತದಲ್ಲಿ ಮುಗಿದೋಗೋದೇ ಒಳ್ಳೆಯದು, ಇಲ್ಲದೇ ಇದ್ದರೆ ನೋವು ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ.